ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಭಾಷಾ ಪಾಯಿಂಟ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ಚಾನೆಲ್ನಲ್ಲಿ ನಾವು ತೋಟಗಾರಿಕಾ ಬೆಳೆಗಳಾದ ಅಡಿಕೆ, ಶುಂಠಿ, ಕೊಬ್ಬರಿ ಮತ್ತು ಮಾರುಕಟ್ಟೆಯಲ್ಲಿ ಪ್ರತಿದಿನ ಇರುವ ನೈಜ ಮಾರುಕಟ್ಟೆ ಬೆಲೆಗಳ ಮಾಹಿತಿಯನ್ನು ನಿಮಗೆ ನೀಡುತ್ತೇವೆ. ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದವರು ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿ ನಮ್ಮ ಹೊಸ ವಿಡಿಯೋಗಳ ಮಾಹಿತಿ ತಕ್ಷಣ ಪಡೆಯಿರಿ. ಹಾಗಾದರೆ ಬನ್ನಿ ಇಂದಿನ ವಿಡಿಯೋವನ್ನು ಆರಂಭ ಮಾಡೋಣ. ವೀಕ್ಷಕರೇ, ಇಂದು ಯಾವ ತಾಲೂಕುಗಳಲ್ಲಿ ಪ್ರತಿ 100 ಕೆಜಿ ರಾಶಿ ಅಡಿಕೆಗೆ, ಚಾಲಿ ಅಡಿಕೆ, ಇತರ ಅಡಿಕೆ ಇವುಗಳಿಗೆ ಮಾರುಕಟ್ಟೆಯಲ್ಲಿ ಎಷ್ಟು ಬೆಲೆ ಇದೆ ಎಂದು ತಿಳಿದುಕೊಳ್ಳೋಣ. ಮಾರ್ಚ್ 2026ರ ಅಂತ್ಯದ ವೇಳೆಗೆ ಕರ್ನಾಟಕದ ಪ್ರಮುಖ ಮಾರುಕಟ್ಟೆಗಳಲ್ಲಿ ಅಡಿಕೆ ಬೆಲೆಯು ಸ್ಥಿರವಾಗಿ ಭರ್ಜರಿ ದರವನ್ನು ಕಾಯ್ದುಕೊಂಡಿದೆ. ಶಿವಮೊಗ್ಗದಲ್ಲಿ ಸರಕು ಅಡಿಕೆಗೆ 91,700 ರೂಪಾಯಿವರೆಗೆ ದರ ದಾಖಲಾಗಿದೆ. ಶಿರಸಿ, ಸಾಗರ, ಕುಮಟಾ ಮತ್ತು ಮಂಗಳೂರಿನ ಮಾರುಕಟ್ಟೆಗಳಲ್ಲಿ ಅಡಿಕೆ ದರಗಳು ಉತ್ತಮ ಸ್ಥಿತಿಯಲ್ಲಿವೆ. ಏಪ್ರಿಲ್ 2, 2026 ಕರ್ನಾಟಕದ ಪ್ರಮುಖ ಮಾರುಕಟ್ಟೆಗಳ ಅಡಿಕೆ ಬೆಲೆ. ಮಾರುಕಟ್ಟೆ ಅಡಿಕೆ ವಿಧ: ಕನಿಷ್ಠ, ಗರಿಷ್ಠ, ಸರಾಸರಿ, ಬೆಳ್ತಂಗಡಿ. ಕೋಕಾ 18,000 ರೂಪಾಯಿ, 26,800 ರೂಪಾಯಿ, 22,000 ರೂಪಾಯಿ. ಹೊನ್ನಳ್ಳಿ ಇಡಿ 24,500 ರೂಪಾಯಿ, 24,500 ರೂಪಾಯಿ, 24,500 ರೂಪಾಯಿ. ತುಮಕೂರು ರಾಶಿ 50,500 ರೂಪಾಯಿ, 54,000 ರೂಪಾಯಿ, 53,100 ರೂಪಾಯಿ. ಚಿತ್ರದುರ್ಗ ರಾಶಿ 53,739 ರೂಪಾಯಿ, 54,169 ರೂಪಾಯಿ, 53,999 ರೂಪಾಯಿ. ಹೊನ್ನಳ್ಳಿ ರಾಶಿ 52,000 ರೂಪಾಯಿ, 52,000 ರೂಪಾಯಿ, 52,000 ರೂಪಾಯಿ. ಚಿತ್ರದುರ್ಗ ಬೆಟ್ಟೆ 37,649 ರೂಪಾಯಿ, 38,089 ರೂಪಾಯಿ, 37,879 ರೂಪಾಯಿ. ಚಿತ್ರದುರ್ಗ ಕೆಂಪುಗೋಟು 39,609 ರೂಪಾಯಿ, 32,010 ರೂಪಾಯಿ, 31,800 ರೂಪಾಯಿ. ದಾವಣಗೆರೆ ರಾಶಿ 27,441 ರೂಪಾಯಿ, 27,441 ರೂಪಾಯಿ, 27,441 ರೂಪಾಯಿ. ಹೊನ್ನಳ್ಳಿ ಸಿಪ್ಪೆಗೋಟು 12,500 ರೂಪಾಯಿ, 12,500 ರೂಪಾಯಿ, 12,500 ರೂಪಾಯಿ. ಚಿತ್ರದುರ್ಗ ಅಪಿ 54,219 ರೂಪಾಯಿ, 54,629 ರೂಪಾಯಿ, 54,459 ರೂಪಾಯಿ. ಮಂಗಳೂರು ಕೋಕಾ 25,000 ರೂಪಾಯಿ, 33,500 ರೂಪಾಯಿ, 29,300 ರೂಪಾಯಿ. ಬೆಳ್ತಂಗಡಿ ಹೊಸ ವೆರೈಟಿ 29,000 ರೂಪಾಯಿ, 49,000 ರೂಪಾಯಿ, 30,500 ರೂಪಾಯಿ. ವೀಕ್ಷಕರೇ, ಇಂದಿನ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಆಶಿಸುತ್ತೇನೆ. ಈ ರೀತಿಯ ಅಡಿಕೆ, ಶುಂಠಿ, ಕೊಬ್ಬರಿ ಹಾಗೂ ಮಾರುಕಟ್ಟೆಯ ನೈಜ ದರಗಳ ಮಾಹಿತಿಯನ್ನು ಪ್ರತಿದಿನ ಪಡೆಯಲು ನಮ್ಮ ಭಾಷಾ ಪಾಯಿಂಟ್ ಯೂಟ್ಯೂಬ್ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಯಾವುದೇ ಪ್ರಶ್ನೆ ಅಥವಾ ಅಭಿಪ್ರಾಯ ಇದ್ದರೆ ಕಾಮೆಂಟ್ನಲ್ಲಿ ತಿಳಿಸಿ. ನಿಮ್ಮ ಪ್ರತಿಯೊಂದು ಕಾಮೆಂಟ್ಗೂ ನಾವು ಉತ್ತರ ನೀಡಲು ಪ್ರಯತ್ನ ಮಾಡುತ್ತೇವೆ. ಧನ್ಯವಾದಗಳು ವೀಕ್ಷಿಸಿದ್ದಕ್ಕಾಗಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.